ನಮಸ್ಕಾರ ಪ್ರಿಯ ವೀಕ್ಷಕ ಬಂಧುಗಳೇ, ಭಾರತ ದರ್ಶನ ಮಾಲಿಕೆಯಲ್ಲಿ ಇಂದು ಭಾರತದ ವಿಶ್ವದ ಎಲ್ಲ ಕಡೆ ಸಂಭ್ರಮದಿಂದ ಆಚರಿಸುವ ನಮ್ಮ ಇತಿಹಾಸ ಪುರಾಣಗಳಲ್ಲಿ ದಾಖಲಾಗಿರುವ ವೈಜ್ಞಾನಿಕ ಧಾರ್ಮಿಕ ಕೆಲವು ಮಹತ್ವದ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ನಮ್ಮ ದೇಶದಲ್ಲಿ ಅತ್ಯಂತ ಪುಣ್ಯ ಪವಿತ್ರವಾದ ಹಬ್ಬ ದೀಪಾವಳಿ. ಈ ದೀಪಾವಳಿಯು ಇದೇ ತಿಂಗಳು ಆಚರಿಸ್ತಾ ಇದ್ವಿ. 19ನೇ ತಾರೀಕು ಅಕ್ಟೋಬರ್ ತ್ರಯೋದಶಿ ನೀರು ತುಂಬುವ ಹಬ್ಬ. ಸಾಮಾನ್ಯವಾಗಿ ಸ್ನಾನ ಮಾಡೋದಕ್ಕೆ ನೀರು ಬಳಸ್ತೀವಿ. ಆ ನೀರನ್ನು ನಾವು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಸ್ನಾನ ಮಾಡ್ತಕ್ಕಂಥದ್ದು ತ್ರಯೋದಶಿ ದಿನ ಆಗುತ್ತೆ. 20ನೇ ತಾರೀಕು ನರಕ ಚತುರ್ದಶಿ. ಸಾಮಾನ್ಯವಾಗಿ ನಮ್ಮ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಭಾಗವತದಲ್ಲಿ ಈ ಹಬ್ಬಗಳ ಆಚರಣೆ ಹೇಗೆ ಪ್ರಾರಂಭ ಆಯಿತು, ಇದರ ಹಿನ್ನೆಲೆ ಅನ್ನೋದಿದೆ. ಸೊ ಹೀಗೆ 20ನೇ ತಾರೀಕು ನರಕ ಚತುರ್ದಶಿ ಆಗುತ್ತೆ. 21 ಅಮಾವಾಸ್ಯೆ ಲಕ್ಷ್ಮೀ ಪೂಜೆ. ಸಾಮಾನ್ಯವಾಗಿ ಲಕ್ಷ್ಮಿ, ಹಣ, ಸಂಪತ್ತು ಯಾರಿಗೆ ಬೇಡ, ಅದು ಬರಬೇಕಾದ್ರೆ ಹೇಗೆ ನಾವು ನಡ್ಕೋಬೇಕು, ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು, ಆ ಲಕ್ಷ್ಮೀ ಪೂಜೆಯ ಫಲಗಳು ಯಾವ ರೀತಿ ಸಿಗತ್ತೆ, ಪೂಜಿಸದೇ ಹೋದರೆ ಯಾವ ರೀತಿ ಆಗತ್ತೆ, ಇದು ಮುಖ್ಯವಾಗಿ ತಿಳ್ಕೋಬೇಕು. 22 ಬಲಿಪಾಡ್ಯಮಿ. ಬಲಿಪಾಡ್ಯಮಿ ನಮ್ಮ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿದೆ. ಹೀಗೆ ನಮ್ಮಲ್ಲಿ ತ್ರಯೋದಶಿ, ನರಕ ಚತುರ್ದಶಿ, ಅಮಾವಾಸ್ಯೆ ಲಕ್ಷ್ಮೀ ಪೂಜೆ, ಬಲಿಪಾಡ್ಯಮಿ, ಹೀಗೆ ಈ ದೀಪಾವಳಿಗಳನ್ನು ಆಚರಿಸ್ತೀವಿ. ಸಾಮಾನ್ಯ ದೀಪ ಅಂದರೆ ದೀಪಕ್ಕೆ ಅನೇಕ ಮಹತ್ವವಿದೆ. ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಮನೆಗಳಲ್ಲಿ ಯಾರು ದೀಪ ಅಂಟಿಸ್ತಾರೆ ಅಲ್ಲಿ ಶುಭ ಅನ್ನೋದಿರುತ್ತೆ. ಯಾರು ದೀಪ ಅಂಟಿಸೋದಿಲ್ಲ ಅಲ್ಲಿ ದಾರಿದ್ರ್ಯ ಬರುತ್ತೆ, ಬಡತನ ಇರುತ್ತೆ ಮತ್ತು ಅನೇಕ ಕಾಯಿಲೆಗಳಿಗೆ ಆಸ್ಪದ ಆಗುತ್ತೆ. ದೀಪದ ಬುಡಭಾಗದಲ್ಲಿ ಬ್ರಹ್ಮದೇವರು ಸಾನ್ನಿಧ್ಯ ಇರುತ್ತೆ. ಅದಕ್ಕೆ ಹೇಳೋದು ದೀಪ ತ್ರಿಮೂರ್ತಿಗಳ ವಾಸಸ್ಥಾನ. ಮಧ್ಯದಲ್ಲಿ ವಿಷ್ಣು ಭಗವಂತ ವಾಸ ಮಾಡ್ತಾರೆ ಮತ್ತು ಈ ತುದಿಯ ಭಾಗದಲ್ಲಿ ಶಿವ. ಈಗ ತ್ರಿಮೂರ್ತಿಗಳು ಕೂಡ ಆ ದೀಪದ ಸನ್ನಿಧಾನದಲ್ಲಿ ವಾಸವಾಗಿರ್ತಾರೆ. ಹೀಗೆ ದೀಪದಿಂದ ತ್ರಿಮೂರ್ತಿಗಳ ಒಂದು ಶಕ್ತಿ ಆ ದೀಪಕ್ಕೆ ಬರುತ್ತೆ. ಆ ಕಾರಣದಲ್ಲೇ ಪ್ರತಿಯೊಬ್ಬ ಹಿಂದೂಗಳು ಬೆಳಗ್ಗೆ ಮತ್ತು ಸಾಯಂಕಾಲ ದೇವರ ಮನೆಯಲ್ಲಿ ದೀಪವನ್ನು ಅಂಟಿಸ್ತಾರೆ, ಅಂಟಿಸಬೇಕು. ಯಾವುದೇ ದುಷ್ಟಶಕ್ತಿಗಳು, ನೆಗೆಟಿವ್ ಎನರ್ಜೀಸ್ ಅಂತ ಏನು ಕರಿತೀವಿ, ಅದು ಆಸ್ಪದ ಕೊಡೋದಿಲ್ಲ. ಹೀಗೆ ತುಂಬ ಒಂದು ವಿಶೇಷವಾದ ಒಂದು ಸನ್ನಿಧಾನ. ಹಾಗೆ ದೀಪದಲ್ಲಿ ಪರಬ್ರಹ್ಮ, ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನ, ದೀಪಮೇ ಹರಪಾಪಂ, ದೀಪಜ್ಯೋತಿ ನಮೋಸ್ತುತೆ. ಹೀಗೆ ದೀಪಜ್ಯೋತಿ ಪರಬ್ರಹ್ಮ, ದೀಪದಲ್ಲಿ ಪರಬ್ರಹ್ಮ ಇದ್ದಾನೆ. ದೀಪಜ್ಯೋತಿ ಜನಾರ್ದನ, ವಿಷ್ಣು ಸನ್ನಿಧಾನ. ದೀಪಮೇ ಹರಪಾಪಂ, ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡುತ್ತೆ, ಹರಿಸತ್ತೆ. ದೀಪಜ್ಯೋತಿ ನಮೋಸ್ತುತೆ. ಹೀಗೆ ಈ ಒಂದು ಆಚರಣೆಯನ್ನು ಮಾಡ್ತೀವಿ. ಈ ಅಂದರೆ ಅದರ ಅರ್ಥ ಏನಂದರೆ ದಾರಿದ್ರ್ಯ. ಯಾವುದೇ ಥರ ದಾರಿದ್ರ್ಯ ಇರುತ್ತೆ ನಮ್ಮಲ್ಲಿ. ಬುದ್ಧಿ ಇಲ್ಲದೆ ಇರ್ಬೋದು, ಜ್ಞಾನ ಇಲ್ಲದೆ ಇರ್ಬೋದು, ಹಣ ಇಲ್ಲದೆ ಇರ್ಬೋದು. ದಾರಿದ್ರ್ಯಕ್ಕೆ ಹಲವಾರು ರೂಪಗಳಿದೆ. ಆ ದಿ ಅನ್ನೋ ಅಕ್ಷರದಿಂದ ಈ ದಾರಿದ್ರ್ಯ ನಾಶವಾಗುತ್ತೆ. ಪ ಅಕ್ಷರ ಪಾಪಗಳು. ನಾವು ಮಾನವನಾಗಿ ಹುಡ್ತೀವಿ, ಅನೇಕ ಜನ್ಮದಲ್ಲಿ ಅನೇಕ ಪಾಪಗಳು ಮಾಡ್ತೀವಿ. ಈ ಪಾಪಗಳನ್ನು ಹರಿಸತ್ತೆ ಈ ದೀಪ. ಹೀಗೆ ದೀಪದಿಂದ ನಾವು ದಾರಿದ್ರ್ಯವನ್ನು, ನಾವು ಮಾಡತಕ್ಕಂಥ ಕೋಟಿ ಕೋಟಿ ಜನ್ಮಗಳ ಪಾಪವನ್ನು ಕೂಡ ಕಳೆದುಕೊಳ್ಳಬಹುದಾಗುತ್ತೆ. ಹೀಗೆ ಸಾಧ್ಯತೆ ಇದೆ. ತಿರ್ಗ ನಾವು ಅಂತ್ಯಕಾಲದಲ್ಲಿ ಸುಖವನ್ನು ಕಾಣಬೇಕು ಪೂರ್ವಜರಿಗೆ ಅಂತ ಒಂದು ನಂಬಿಕೆ ಇದೆ. ಯಮದೀಪದಾನ ಅಂತ ಮಾಡ್ತೀವಿ. ದೀಪದಾನವನ್ನು ಬ್ರಾಹ್ಮಣರಿಗೆ ಕೊಡ್ತೀವಿ. ಹೀಗೆ ನಾವು ಸತ್ತ ನಂತರ ಅಥವಾ ನಮ್ಮಲ್ಲಿ ಸತ್ತೋಗಿರೋರಿಗೆ ಒಳ್ಳೆಯ ಸನ್ಮಾರ್ಗವನ್ನು ನೀಡುತ್ತೆ. ಹಾಗೆ ಯಮತರ್ಪಣ ಅಂತ ಕೊಡ್ತೀವಿ. ಸಾಮಾನ್ಯ ಗತಿಸಿದವರಿಗೆ ಈ ದೀಪಾವಳಿ ದಿನ ತರ್ಪಣವನ್ನು ಕೊಡ್ತೀವಿ. ತಂದೆ ಇಲ್ಲದವ್ರು ಮಾತ್ರ ಕೊಡಬೇಕು, ಬೇರೆಯವರು ಕೊಡೋದಕ್ಕೆ
ಅವಕಾಶ ಇಲ್ಲ. ಹೀಗೆ ದೀಪಾವಳಿ ತುಂಬ ಒಂದು ವಿಶಿಷ್ಟವಾಗಿದೆ. ದೀಪಾವಳಿ ಯಾವಾಗ ಶುರುವಾಯಿತು ಅನ್ನೋದಕ್ಕೆ ಭಾಳ ಹಿಂದೆ ಇದೆ. ಸಾಮಾನ್ಯವಾಗಿ ಈ ಸಿಖ್ ಸಂಪ್ರದಾಯದವರು ಹಿಂದೂ ಬಂದಿ ಮೋಡ್ ದಿವಸ ಅಂತ ಕರೀತಾರೆ. ಎಲ್ಲ ಧರ್ಮದಲ್ಲೂ ಇದೆ. ಬೌದ್ಧ ಧರ್ಮದಲ್ಲೂ ಕೂಡ ದೀಪಾವಳಿ ಆಚರಣೆ ಮಾಡ್ತಾರೆ. ಯಾರು ಬೌದ್ಧರು ಭಿಕ್ಷುಗಳಿಗೆ ಸನ್ಯಾಸತ್ವ ಕೊಡಬೇಕಾದರೆ ದೀಪಾವಳಿ ದಿನವೇ ಕೊಡೋದು. ಬೌದ್ಧರಿಗೆ ಅತ್ಯಂತ ಪವಿತ್ರವಾದ ದಿನ ಈ ದೀಪಾವಳಿ. ಹಾಗೆ ಸಿಖ್ಖರಿಗೆ ಇವರು ಕೂಡ ಬಂದಿ ಛೋಡ್ ದಿವಸ ಅಂತ 1572ರಲ್ಲಿ ಅಮೃತಸರ ದೇವಾಲಯ ಸ್ವರ್ಣ ಮಂದಿರ ಸ್ಥಾಪನೆ ಆಯಿತು. ಇವತ್ತೇನು ಸ್ವರ್ಣ ಮಂದಿರ ಅಂತ ಕರಿತೀವಿ, ಸಿಖ್ಖರ ಪವಿತ್ರವಾದ ಸ್ಥಾನ. ಅದು ಸ್ಥಾಪನೆಯಾದ ದಿನ ದೀಪಾವಳಿ ದಿನ ಸ್ಥಾಪನೆ ಆಯಿತು. ಹಾಗೆ ಧರ್ಮದ ಅನುಯಾಯಿ ಗುರು ಗೋವಿಂದ ಸಿಂಗ್ ಇವರನ್ನು 14 ವರ್ಷಗಳ ಕಾಲ ಬಂದಿಯಾಗಿರ್ತಾನೆ ಮೊಘಲ್ ರಾಜ ಜಹಾಂಗೀರ್. 14 ವರ್ಷ ಧರ್ಮಗುರುಗಳಾದ ಅವರನ್ನ ಬಂದಿಯಲ್ಲಿರ್ತಾನೆ. ಆದರೆ ಅವರ ಸ್ನೇಹಿತ ಸಾಯಿ ಮಿಯಾ ಮೀರ್ ಸೂಫಿ ಸಂತರು ಈ ಜಹಾಂಗೀರ್ ಪ್ರಾರ್ಥನೆ ಮಾಡ್ತಾರೆ ಬಿಡುಗಡೆ ಮಾಡಿ ಅಂತ. ಅವರ ಒತ್ತಾಯಕ್ಕೆ ಮಣಿದು ಈ ಗುರು ಗೋವಿಂದ್ ಸಿಂಗರನ್ನು ಬಂಧನದಿಂದ ಜೈಲಿನಿಂದ ಬಿಡುಗಡೆ 43 ಜನ ರಾಜಪೂತ್ ರಾಜರಿರ್ತಾರೆ, ಅವರು ಕೂಡ ಈ ಒಂದು ಬಂಧನದಿಂದ ಬಿಡುಗಡೆ ಆಗತ್ತೆ. ಆ ಕಾರಣದಿಂದ ಸಿಖ್ಖರ ಪವಿತ್ರವಾದ ದಿನ ಈ ದೀಪಾವಳಿ ಅಂತ ಆಚರಣೆ ಆಗುತ್ತೆ. ಈ ದೀಪಾವಳಿ ದಿನ ಏನು ಅಂದರೆ ವಿಶೇಷವಾಗಿ ಬೇರೆ ಬೇರೆ ದೇಶಗಳಲ್ಲಿ ದೀಪಾವಳಿ ಮಾಡ್ತಾರೆ. ನೇಪಾಳ ಇದೆ, ಬಾಂಗ್ಲಾ ಇದೆ, ಮತ್ತು ಮಲೇಷ್ಯಾ ಇದೆ, ಟ್ರಿನಿಡಾಡ್ ಇದೆ. ಥೈಲ್ಯಾಂಡ್, ಇಂಗ್ಲೆಂಡ್, ಚೀನಾ, ಇರಾನ್ ಮತ್ತು UK ಇಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ದೀಪಾವಳಿ ಮಾಡ್ತಾರೆ. ಈ ಥೈಲ್ಯಾಂಡಲ್ಲಿ ಕೂಡ ವಿಶೇಷವಾಗಿ ಮಾಡ್ತಾರೆ. ಮತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ದ್ರಾವಿಡ ಸಂಸ್ಕೃತಿ ಅಂತ ಇದೆ. ಆ ತುಳುವರು ವಿಶೇಷ ಏನಂದರೆ ಈ ದೀಪಾವಳಿ ದಿನ ಯಾರು ಗತಿಸಿದ್ದಾರೆ, ಯಾರು ಮರಣ ಹೊಂದಿದ್ದಾರೆ ಅವರಿಗೆ ಒಂದು ತರ್ಪಣ ಕೊಡೋದು ಮತ್ತು ಎಡೆ ಅಂತ ಕರೀತಾರೆ. 16 ಕಟ್ಟಲೆ ಅಂತ ಅದಕ್ಕೆ ಹೆಸರಿದೆ. ಈಗ ದೀಪಾವಳಿ ಈ ದ್ರಾವಿಡ ಸಂಸ್ಕೃತಿಯವರಿಗೂ ಕೂಡ ಅತ್ಯಂತ ವಿಶೇಷವಾಗಿದೆ. ಹೀಗೆ ದೀಪಾವಳಿಯ ದಿನ ನಮ್ಮ ದ್ರಾವಿಡ ಸಂಸ್ಕೃತಿಯವರು ಬೇರೆ ಬೇರೆ ದೇಶದವರು ಕೂಡ ಆಚರಣೆ ಮಾಡ್ತಾರೆ. ದೀಪಾವಳಿ ಭಾರತ ಅತ್ಯಂತ ಪ್ರಮುಖವಾದ ಹಬ್ಬ. ಎಲ್ಲ ವಯೋಮಾನದವರು ಕೂಡ ಸಂಭ್ರಮದಿಂದ, ಸಂತೋಷದಿಂದ, ಉತ್ಸಾಹದಿಂದ ಆಚರಿಸ್ತಾರೆ. ಈ ಆಚರಿಸೋದ್ರಿಂದ ಈ ಒಂದು ದೀಪಾವಳಿ ಹೆಚ್ಚು ಪ್ರಸಿದ್ಧವಾಗಿದೆ. ಮಹಾವಿಷ್ಣುವಿನ ಅವತಾರಗಳಲ್ಲಿ ದೀಪಾವಳಿಗೆ ಪ್ರಮುಖ ಸ್ಥಾನವಿದೆ. ಒಂದು ತ್ರೇತಾಯುಗ, ರಾಮ ಜನಿಸಿದ್ದು, ರಾಮ ಇದ್ದಿದ್ದು. ಈ ತ್ರೇತಾಯುಗದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವಾದದ್ದು ದೀಪಾವಳಿ ದಿನ. ಇದು ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿಗಳು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಶ್ರೀರಾಮನ ಪಟ್ಟಾಭಿಷೇಕ ದೀಪಾವಳಿ ದಿನ ಆಯಿತು. ಮತ್ತೊಂದು ವಿಶೇಷ, ಈ ರಾಮ ಲಂಕೆಯಲ್ಲಿ ರಾವಣ ಸಂಹಾರದ ನಂತರ ಅಯೋಧ್ಯೆಗೆ ಬರುವಾಗ ಇಡೀ ಅಯೋಧ್ಯ ನಗರವೇ ರಸ್ತೆಗಳಲ್ಲಿ, ಬದಿಗಳಲ್ಲಿ, ಮನೆಗಳಲ್ಲಿ, ಅರಮನೆ ಸಾಲು ದೀಪಗಳನ್ನು ಇಟ್ಟು ಶ್ರೀರಾಮನನ್ನು ಸ್ವಾಗತಿಸ್ತಾರೆ. ಹೀಗೆ ದೀಪಾವಳಿ ಅಂದರೆ ಅರ್ಥ ದೀಪಗಳ ಸಾಲು ಅಂತ. ಬೆಳಕನ್ನು, ಜ್ಞಾನವನ್ನು ನೀಡ್ತಕ್ಕಂಥ. ಹೀಗೆ ತ್ರೇತಾಯುಗದಲ್ಲಿ ರಾಮನ ಸ್ವಾಗತ ಮಾಡಿದ್ದು ಈ ದೀಪಾವಳಿ ಮುಖಾಂತರ. ಅಂದಿನಿಂದ ದೀಪಾವಳಿ ಆರಂಭವಾಗಿದೆ ಮತ್ತು ರಾಮನ ಪಟ್ಟಾಭಿಷೇಕ ಕೂಡ ಹಾಗೆ ನಮ್ಮ ವಾಮನ ಅವತಾರ ಬಲಿಪಾಡ್ಯಮಿ ಅಂತ. ಬಲಿಪಾಡ್ಯಮಿ ಅಂದರೆ ಬಲಿ ಚಕ್ರವರ್ತಿ, ಭಕ್ತ ಪ್ರಹ್ಲಾದನ ಮೊಮ್ಮಗ ಬಲಿ. ಆದರೆ ತುಂಬ ದಾನ, ಇಂದ್ರಲೋಕವನ್ನು, ಎಲ್ಲ ಲೋಕಗಳನ್ನು ಗೆದ್ದು ಈ ಕಂಟಕನಾಗ್ತಾನೆ. ಆದ್ದರಿಂದ ಈ ವಾಮನ ರೂಪಿಯಾಗಿ ಕಶ್ಯಪರು ಮತ್ತು ಅದಿತಿ ದೇವರ ಮಗನಾಗಿ ಈ ವಾಮನ ರೂಪ ಧರಿಸ್ತಾರೆ. ವಾಮನಾಗಿ ಬಂದು ಮತ್ತು ಈ ಬಲಿ ಚಕ್ರವರ್ತಿ ವಿಶ್ವಜಿತ್ ಯಾಗ ಅಂತ ಮಾಡ್ತಾ ಇರ್ತಾರೆ. ವಿಶ್ವವನ್ನು ಗೆದ್ದಕ್ಕೆ ಯಾಗ. ಆ ಯಾಗಕ್ಕೆ ಪುಟ್ಟ ಬಾಲಕನಾಗಿ ವಾಮನ ರೂಪದಲ್ಲಿ ಬಂದಾಗ ದಾನವನ್ನು ಕೇಳ್ತಾನೆ. ಆ ಬಾಲಕನನ್ನು ನೋಡಿ ಏನು ದಾನ ಕೊಡಲಿ ಅಂತ ಕೇಳಿದಾಗ ಬಲಿ ಚಕ್ರವರ್ತಿ 3 ಹೆಜ್ಜೆ ಕೊಡು ಸಾಕು ನನಗೆ ಅಂತ.
3 ಹೆಜ್ಜೆ ದಾನ ಕೊಟ್ಟರೆ ಸಾಕು, ಸಂತೃಪ್ತಿ. ಬಲಿಚಕ್ರವರ್ತಿಗೆ ರಾಕ್ಷಸ ಗುರುಗಳಾದ ಶುಕ್ರಾಚಾರ್ಯರು ಸಲಹೆ ಕೊಡ್ತಾರೆ, ಬಂದಿರತಕ್ಕಂಥ ಹುಡುಗ ಸಾಮಾನ್ಯನಲ್ಲ, ಮಹಾವಿಷ್ಣುವೇ, ನೀನು ಯಾವ ಕಾರಣಕ್ಕೂ ಯಾವುದೇ ದಾನವನ್ನು ಕೊಡಬೇಡ. ಆದರೂ ಕೂಡ ಬಲಿ ಸಂತೋಷದ ಹೇಳ್ತೀನಿ, ನನ್ನ ಮನೆಗೆ ಮಹಾವಿಷ್ಣುವೇ ದಾನ ಕೇಳಕ್ಕೆ ಬಂದಿದ್ದಾನೆ, ಹಾಗಾದ್ರೆ ನನಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ದಾನ ಕೊಡ್ತೀನಿ ಅಂದಾಗ ತ್ರಿವಿಕ್ರಮನಾಗಿ ಈ ವಾಮನ ಬೆಳೀತಾನೆ. 1 ಹೆಜ್ಜೆಯನ್ನು ಭೂಮಿಯ ಮೇಲೆ, 1 ಹೆಜ್ಜೆಯನ್ನು ಸಮುದ್ರದಲ್ಲಿ, ಮತ್ತೊಂದು ಹೆಜ್ಜೆ ಜಾಗ ಇರಲ್ಲ. ಆಗ ಬಲಿಚಕ್ರವರ್ತಿ ತನ್ನ ತಲೆ ಮೇಲೆ ಇಡುವಂದಾಗ ಬಲಿಚಕ್ರವರ್ತಿಯನ್ನು ತಲೆಯಿಂದ ಹಿಡಿದು ಸುತ್ತಳಕ್ಕೆ ಲೋಕಕ್ಕೆ ತಳ್ತಾನೆ ಮತ್ತು ವರ ಕೊಡ್ತಾನೆ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಅಂತ, ನಿನ್ನ ಅರಮನೆಯ ದ್ವಾರಪಾಲಕನಾಗಿ ನಾನು ಇರ್ತೀನಿ ಅಂತ. ಇವತ್ತಿಗೂ ಕೂಡ ಮಹಾವಿಷ್ಣು ಬಲಿಚಕ್ರವರ್ತಿಯ ಅರಮನೆಯ ದ್ವಾರಪಾಲಕನಾಗಿ. ಹಾಗೆ ಒಂದು ವರ ಕೊಡ್ತಾನೆ ಬಲಿಚಕ್ರವರ್ತಿ, ನೀನು ವರ್ಷದಲ್ಲಿ 1 ಸಲ ಮತ್ತೆ ನಿನ್ನ ರಾಜ್ಯಕ್ಕೆ ಬಂದು ನಿನ್ನ ಪ್ರಜೆಗಳನ್ನು ನೋಡ್ಬೋದು ಅಂತ. ಹೀಗೆ ಬಲಿಪಾಡ್ಯಮಿ ಈ ಒಂದು ಕತೆ ಅತ್ಯಂತ ಪ್ರಸಿದ್ಧವಾಗಿದೆ. ಇವತ್ತು ಕೇರಳದಲ್ಲಿ ಭಾಳಷ್ಟು ಜನ ನಮ್ಮ ಇವರು ಆ ಬಲೀಂದ್ರ ಪೂಜೆ ಅಂತ ಮಾಡ್ತಾರೆ. ಬಲಿಚಕ್ರವರ್ತಿ ಬರ್ತಾನೆ, ನಮ್ಮ ಲೋಕವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಸಂಪತ್ತನ್ನು, ನಮ್ಮ ಆರೋಗ್ಯವನ್ನು ವಿಚಾರಿಸ್ತಾನೆ. ಇದು ಬಲಿಚಕ್ರವರ್ತಿಯ ಒಂದು ಕಥೆ ಆಗಿದೆ. ಮತ್ತೊಂದು ಈ ನರಕ ಚತುರ್ದಶಿ ಅಂತ ಮಾಡ್ತೀವಿ. ಈ ನರಕಾಸುರ ಅಂತಕ್ಕಂಥವನು ಮಹಾರಾಕ್ಷಸ, ವರಾಹರೂಪಿ ನಾರಾಯಣ ಮತ್ತು ಭೂದೇವಿಯ ಅಂಶದಲ್ಲಿ ಜನಿಸಿರ್ತಾರೆ ನರಕಾಸುರ. ಆದರೂ ಕೂಡ ಅವನ ದೈತ್ಯ ಗುಣಗಳು ಹೆಚ್ಚಾಗತ್ತೆ, ಲೋಕ ಕಂಟಕನಾಗ್ತಾನೆ. ಆದ್ದರಿಂದ ಭೂದೇವಿ ಕೇಳ್ಕೊತಾಳೆ ಮಹಾವಿಷ್ಣುವನ್ನ, ದಯವಿಟ್ಟು ಭೂಭಾರವನ್ನು ಕಳೆ, ನಮ್ಮನ್ನು ಕಾಪಾಡಂತ. ಆಗ ಶ್ರೀಕೃಷ್ಣ ಪರಮಾತ್ಮನು ಭೂದೇವಿಯ ಅಂಶಳಾದ ಸತ್ಯಭಾಮೆಯನ್ನು ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ ನರಕಾಸುರನ ಮೇಲೆ. ನರಕಾಸುರ ಸಂಹಾರ ಆಗತ್ತೆ. ಹಾಗೆ ನರಕಾಸುರ ಕೇಳ್ಕೊತೇನೆ, ನನಗೆ ನಿನ್ನ ಸನ್ನಿಧಾನದಲ್ಲಿ ಜಾಗ ಕೊಡು, ನನಗೆ ಒಂದು ಅವಕಾಶ. ಆದ್ದರಿಂದ ಚತುರ್ದಶಿ ದಿನ ನರಕಾಸುರ ಸಂಹಾರ ಆದ ಕಾರಣ ನರಕ ಚತುರ್ದಶಿ ಅಂತ ಹೆಸರಾಗತ್ತೆ. ಹೀಗೆ ನರಕ ಚತುರ್ದಶಿ ನಮ್ಮ ಈ ಕೃಷ್ಣನ ಅವತಾರದಲ್ಲಿ ದ್ವಾಪರ ಯುಗದಲ್ಲಿ ಏನು ಘಟನೆ ಆಗಿದೆ ಅದರ ನೆನಪಿಗಾಗಿ ನಾವು ಈ ನರಕ ಚತುರ್ದಶಿಯನ್ನು ಮಾಡ್ತಾಯಿದ್ದೀವಿ. ಹೀಗೆ ಈ ಚತುರ್ದಶಿ ಅಂದರೆ ವಿದ್ಯೆ ಮತ್ತು ಜ್ಞಾನ ಅಂತ ಅಷ್ಟೆ. ಈ ಚತುರ್ದಶಿ ಅರ್ಥ ದುಷ್ಟ ಶಿಕ್ಷಕನಾಗಿ ಶಿಷ್ಟರ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಒಂದು ಆಚರಣೆ ಮಾಡ್ತಾಯಿದ್ವಿ. ಮತ್ತು ಈ ವರಾಹರೂಪಿ ಆದ ಕಾರಣ ಅವನ ನೆನಪು, ಅವನ ಕೋರಿಕೆನ ಮಹಾವಿಷ್ಣು ಮೆಚ್ಕೊತಾನೆ. ಹೀಗೆ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಕೂಡ ಈ ಒಂದು ಆಚರಣೆಗಳು ಬರುತ್ತೆ. 16,000 ಕನ್ಯರನ್ನ ಅವರ ಒಂದು ಕೋರಿಕೆ ಮೇಲೆ ಮಹಾವಿಷ್ಣುವೇ ಅವರನ್ನು ಮದುವೆ ಆಗ್ತಾರೆ. ಕತ್ತಲು ಬೆಳಕಿನ ಹಬ್ಬ, ದೀಪದಾನ ಮತ್ತು ದೀಪ ಪ್ರಜ್ವಲನ. ಸಾಮಾನ್ಯ ಈ ಕಾರ್ತಿಕ ಮಾಸದಲ್ಲಿ ಸೋಮವಾರ ಈಶ್ವರನಿಗೆ ಅತ್ಯಂತ ಪ್ರಿಯವಾದ್ದು. ಈ ಸೋಮವಾರದ ದಿನ ಶ್ರೀ ಲಕ್ಷದೀಪೋತ್ಸವ ಅಂತ ಮಾಡ್ತಾರೆ. ಈ ಲಕ್ಷದೀಪೋತ್ಸವ ಮಾಡುವಾಗ ಈ ಶಿವದೀಪ ಅಂತ ಕರೀತಾರೆ, ಅದು ಪ್ರಜ್ವಲಿಸುತ್ತೆ. ಹೀಗೆ ಈಶ್ವರನಿಗೂ ವಿಷ್ಣುವಿಗೂ ವಿಷ್ಣು ದೀಪ ಅಂತ ಮಾಡ್ತಾರೆ, ಆಕಾಶ ಬುಟ್ಟಿ ಅಂತ ಮಾಡ್ತಾರೆ. ಸಾಮಾನ್ಯ ಬೆಳ್ಳಿ, ಹಿತ್ತಾಳಿ, ಮಣ್ಣಿನಲ್ಲಿ ಈ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಅಂಟಿಸಬೇಕು. ಕಡಲೆಕಾಯಿ ಎಣ್ಣೆ ಆದರೂ ಕೂಡ ಅದನ್ನು ಕೂಡ ಬಳಸ್ತಾರೆ. ದೇವರು ದೀಪಗಳ 13 ರೂಪದಲ್ಲಿ ವಾಸವಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ನಮ್ಮ ದೀಪದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಒಂದು ಪ್ರಾರ್ಥನೆಯನ್ನು ಮಾಡ್ಕೊತಾರೆ. ಯಾರು ಪ್ರಾರ್ಥನೆ ಅಂದರೆ ಪಂಚಕನ್ಯರು, ಅಹಲ್ಯ, ದ್ರೌಪದಿ, ಸೀತಾ, ತಾರ, ಮಂಡೋದರಿ, ಪಂಚಕನ್ಯ. ಇವರು ಈ ನಮ್ಮ ನೆನೆಸ್ಕೊತಾರೆ, ಇದರಿಂದ ನಮಗೆ ಒಳ್ಳೆಯದಾಗತ್ತೆ. ಹಾಗೆ ದೀಪಾವಳಿ ಅನೇಕ ಕಥೆಗಳಿಗೆ ಉದಾಹರಣೆಯಾಗಿದೆ. ಉದಾಹರಣೆಗೆ ಹೇಳೋದಾದರೆ, ಈ ದೀಪಾವಳಿ ಹಬ್ಬದ ದಿನವೇ ಶ್ರೀಕೃಷ್ಣನು ಬಾಲ್ಯದಲ್ಲಿ ಗೋವರ್ಧನಗಿರಿಯನ್ನು ಅದನ್ನು ಎತ್ತಿದ್ದು. ಮತ್ತೊಂದು ಬೌದ್ಧರು ತಮ್ಮ ಭಿಕ್ಷಕ್ಕೆ, ಸನ್ಯಾಸಿಗಳ ಭಿಕ್ಷೆ ಕೊಡ್ತಕ್ಕಂಥದ್ದು
ಈ ದೀಪಾವಳಿ ದಿನ. ಸ್ವಾಮಿ ರಾಮತೀರ್ಥರು ಅತ್ಯಂತ ಪ್ರಸಿದ್ಧರು. ಅವರು ದೀಪಾವಳಿ ದಿನ ಹುಟ್ಟಿದ್ದು, ದೀಪಾವಳಿ ದಿನವೇ ದೇಹತ್ಯಾಗ ಮಾಡಿದ್ರು. ಸ್ವಾಮಿ ರಾಮತೀರ್ಥರು ಭಾರತದ ಇತಿಹಾಸ ಮಹಾನ್ ಸಾಧಕರು, ಅವರು ಕೂಡ ದೀಪಾವಳಿ ದಿನ. ಮತ್ತು ಮಹರ್ಷಿ ದಯಾನಂದ ಸರಸ್ವತಿಯವರು ಅಂದು ನಿಧನರಾಗಿದ್ದು ಕೂಡ ದೀಪಾವಳಿಯ ದಿನವೇ. ಗುರುನಾನಕ್ ಧರ್ಮಗುರುಗಳು ಸಿಖ್ ಪಂಥದ ಅವರು ಕೂಡ ಈ ದೀಪಾವಳಿಯ ದಿನವೇ ಐಕ್ಯವಾದದ್ದು. ಮತ್ತು ಈ ನಮ್ಮ ಒಂದು ಶ್ರೀ ಶಂಕರಾಚಾರ್ಯರು ಅದ್ವೈತ ಪರಂಪರೆಯ ಸಾಧಕರು, ಅವರು ಕೂಡ ಈ ದೀಪಾವಳಿಯ ದಿನವೇ ಅವರು ಕೂಡ ಈ ಒಂದು ಐಕ್ಯರಾದದ್ದು, ಕೈಲಾಸ ವಾಸಿಯಾಗಿದ್ದು. ಶ್ರೀಕೃಷ್ಣನ್ ಕೂಡ ಈ ಒಂದು ದೀಪಾವಳಿಯ ದಿನವೇ ಹೆಚ್ಚು ತನ್ನ ಶಕ್ತಿಯನ್ನು ಗೋವರ್ಧನ ಗೋಪೂಜೆ ಮಾಡೋದು ಯಾವಾಗ ಶುರು ಆಯಿತು ಅಂದರೆ ಈ ಗೋವರ್ಧನ ಗಿರಿ ಎತ್ತಿದಾಗ ಈ ಗೋಪೂಜೆ ಪ್ರಾರಂಭ ಆಯ್ತು. ಇವಾಗ ಈ ದೀಪಾವಳಿಯಲ್ಲಿ ಕೂಡ ಗೋಪೂಜೆ ಅಂತ ಮಾಡ್ತೀವಿ. ಆ ಗೋವನ್ನು ಸಂರಕ್ಷಿಸುವ ಗೋಪಾಲನೆಗೆ ಗೋಪೂಜೆಗೆ ಪ್ರಾರಂಭವಾದದ್ದೇ ಶ್ರೀಕೃಷ್ಣನಿಂದ. ಶ್ರೀಕೃಷ್ಣ ಸ್ವತಃ ಗೋಪೂಜೆಯನ್ನು ಮಾಡಿದ್ದಾನೆ, ಅವರ ಪಟ್ಟದ ರಾಣಿಯರು ಕೂಡ ಪೂಜೆಯನ್ನು ಮಾಡಿದ್ದಾರೆ. ಹೀಗೆ ದೀಪಾವಳಿ ಅತ್ಯಂತ ಮಹತ್ವ. ದೀಪಾವಳಿ ದಿನ ಒಂದೆರಡು ವೈಜ್ಞಾನಿಕ ಅಂಶಗಳನ್ನು ಹೇಳಲೇಬೇಕು. ದೀಪಾವಳಿ ದಿನ ಏನಾಗುತ್ತೆ ಅಂದರೆ ಪಟಾಕಿ ಹೊಡಿತೀವಿ. ಆ ಪಟಾಕಿಯ ಶಬ್ದದಿಂದ ಹಾರ್ಟ್ ಪ್ರಾಬ್ಲಮ್, ಹೃದಯ ತೊಂದರೆ ಇರೋರು, ಶ್ವಾಸಕೋಶ ಉಸಿರಾಟ ತೊಂದರೆ ಇದ್ದರೆ ಅವರು ಬೇಗ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಅದರಿಂದ ಈ ಪಟಾಕಿ ಶಬ್ದಕ್ಕೆ 2 ವರ್ಷದ ಒಳಗಿನ ಮಕ್ಕಳಿಗೆ ಶಬ್ದ ಆಗಲ್ಲ. ಆ ಹೊಗೆ ಇದ್ದರೆ ಉಸಿರಾಟದ ತೊಂದರೆ ಇರತಕ್ಕಂಥವರು, ಹೃದಯ ತೊಂದರೆ ಇರತಕ್ಕಂಥವ್ರು ಇದರಿಂದ ದೂರ ಇರಬೇಕು. ಮತ್ತು ಈ ಉಸಿರಾಟಕ್ಕೆ ಬಾಧೆ ಇನ್ಹೇಲರ್ ಅಂತ ಸಿಗತ್ತೆ, ಉಸಿರಾಟವನ್ನು ಸರಾಗಿ ಮಾಡೋದಕ್ಕೆ ಅಂಗಡಿಗಳಲ್ಲಿ ಸಿಗತ್ತೆ. ಈ ಸಂದರ್ಭದಲ್ಲಿ ತಂದಿಟ್ಕೊಳ್ಳಿ. ಮಕ್ಕಳ ಕೈಗೆ ಪಟಾಕಿಯನ್ನು ಕೊಡಬೇಡಿ, ದೊಡ್ಡವರ ನೇತೃತ್ವ ವಹಿಸಿ. ಪಟಾಕಿ ಅಂಟಿಸುವಾಗ ಸುಡುವ ವಸ್ತುಗಳಿಂದ ದೂರ ಇರಿ, ಅದರ ಹೊಗೆಯಿಂದ ದೂರ ಇರಿ. ಸಾಮಾನ್ಯವಾಗಿ ಈ ಅಗ್ನಿ ಅವಘಡಾದಾಗ ನೇರವಾಗಿ ಅಗ್ನಿಗಿಂತ ಹೆಚ್ಚು ಹೊಗೆಯಿಂದನೇ ಸಾವಾಗೋದು. ಅದಕ್ಕೆ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತಾರೆ. ಧೂಮಪಾನ ಮಾಡೋರಿಗೆ ಅತ್ಯಂತ ಕಡಿಮೆ ತೊಂದರೆ ಆದರೆ ಅದರ ಇಂಡೈರೆಕ್ಟಾಗಿ ಹೆಚ್ಚು ಬಾಧೆ ಪಡೋರು ಸುತ್ತಮುತ್ತಲಿನ ಜನ. ಹೀಗೆ ದೀಪಾವಳಿ ಅಂತಕ್ಕಂಥದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ವಯಸ್ಸಾದವರು, ಅನಾರೋಗ್ಯ ಪೀಡಿತರು ಆ ದೀಪಾವಳಿಯಿಂದ ಸ್ವಲ್ಪ ದೂರ ಇರಬೇಕು. ಸರ್ಕಾರ ಒಂದು ಆದೇಶ ಕೊಟ್ಟಿದೆ, ರಾತ್ರಿ 8 ಗಂಟೆಯಿಂದ 10 ಗಂಟೆ ತನಕ ಮಾತ್ರ ಈ ಪಟಾಕಿಯನ್ನು ಅಂಟಿಸಬೇಕು. ರಾಸಾಯನಿಕ ಪಟಾಕಿಗಳನ್ನು ಬಳಸಬಾರದು. ಈಗಾಗಲೇ ಬೆಂಗಳೂರಿನಲ್ಲಿ ನಿನ್ನೆ ಲಕ್ಷ ಇದೆ ಪಟಾಕಿಯನ್ನು ಈ ಒಂದು ದಾಸ್ತಾನನ್ನು ಮುಟ್ಟುಗೋಲಕ್ಕೆ ಅನೇಕರಿಗೆ ಈ ದಾಸ್ತಾನು ಮುಟ್ಟುಗೋಲೋದಕ್ಕೆ ಅಧಿಕಾರ ಕೊಟ್ಟಿದೆ. ಹಾಗೆ ಡೆಲ್ಲಿಯಲ್ಲಿ ಕೂಡ ಅನೇಕ ಕಡೆ ಈ ಹಸಿರು ಪಟಾಕಿ ಅಂತ ಕರೀತೀವಿ, ಅದಕ್ಕೆ ಮಾತ್ರ ಅವಕಾಶವಿದೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೆಹಲಿಯಲ್ಲಿ ಹಸಿರು ಪರಿಸರ ಮಂಡಳಿ ಅಂತ ಇದೆ, ಅದು ಎಲ್ಲ ಜಿಲ್ಲೆಗಳಲ್ಲಿ ಅದರ ಕಚೇರಿ ಇದೆ. ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಈ ರಾಸಾಯನಿಕ ಪಟಾಕಿಗಳನ್ನು ಜಪ್ತಿ ಮಾಡೋದಕ್ಕೆ ಮತ್ತು ಹಸಿರು ಪಟಾಕಿಗಳಿಗೆ ಬಳಸೋದಕ್ಕೆ. ದಯವಿಟ್ಟು ಪಾಲಕರು, ಪೋಷಕರು ಎಲ್ಲರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಪರಿಸರ ನಾಶವಾಗದಂತೆ, ಪರಿಸರ ವಿನಾಶವಾಗದಂತೆ ವಾಯು ಮಾಲಿನ್ಯ ತಡಿಬೇಕಂದ್ರೆ ಈ ರಾಸಾಯನಿಕ ಪಟಾಕಿಗಳನ್ನು ತಡೀರಿ. ಮತ್ತೊಂದು ಸುದ್ದಿ, ಸಾಮಾನ್ಯವಾಗಿ ದೀಪಾವಳಿ ಸಿಹಿ ಪದಾರ್ಥ ಕೊಡ್ತಾರೆ. ಆ ಸಿಹಿ ತಿಂಗಳು ಯಾರೇ ಮಾಡಲಿ ಆ ಸಿಹಿಗೆ ಅದರ ಕಾಲಾವಕಾಶ ಕೇವಲ 20 ದಿನ 15 ದಿವಸ ಇರುತ್ತಷ್ಟೇ. ಆದರೆ ಸಿಹಿ ಪದಾರ್ಥಗಳನ್ನು ಅಂಗಡಿಯಲ್ಲಿ ಕೊಳ್ತಕ್ಕಂಥವ್ರು ಹುಷಾರಾಗಿರಿ. ಈ ಸಿಹಿ ಪದಾರ್ಥಗಳನ್ನೇ ಸಾವು ಸಂಭವಿಸುತ್ತೆ, ಅನೇಕ ರೋಗಗಳು ಉಲ್ಬಣವಾಗ್ತಾಯಿದೆ. ಈ ಸಿಹಿ ತಿಂಡಿಗಳಿಗೆ ಕಲಬೆರಕೆ ಸಕ್ಕರೆ ಹಾಕ್ತಾರೆ, ಕಲಬೆರಕೆ ಮಿಶ್ರಿತ ಎಣ್ಣೆ ಬಳಸ್ತಾರೆ. ಅದರಿಂದ ಈ ಸಿಹಿ ಬಳಸೋರು ದಯವಿಟ್ಟು ಅಂಗಡಿಗಳಲ್ಲಿ ಎಕ್ಸ್ಪೈರಿ ಡೇಟ್ ಅಂತಿರುತ್ತೆ, ಮ್ಯಾನುಫ್ಯಾಕ್ಚರ್ ಡೇಟ್ ಅಂತಿರುತ್ತೆ, ಅದನ್ನು ನೋಡಿ ತೊಗೊಳ್ಳಿ. ಈ ದಾರಿಯಲ್ಲಿ ಫುಟ್ಪಾತ್ಗಳಲ್ಲಿ ಸಿಹಿ ಪದಾರ್ಥಗಳನ್ನ ಬಿಸಿ ಮಾಡ್ತಾರೆ, ದಯವಿಟ್ಟು ಅದನ್ನು ಬಳಸಬೇಡಿ. ಆರೋಗ್ಯ ದೃಷ್ಟಿಯಿಂದ ಸಿಹಿ ಬಳಸುವವರು ಈ ಒಂದು ಕಲಬೆರಕೆ ಸಿಹಿಗಳನ್ನು ತಿನ್ನಬೇಡಿ, ಆರೋಗ್ಯ ನಾಶ ಮಾಡಿಕೊಳ್ಳಿ, ಅನಾರೋಗ್ಯ ಸಾವು ಕೂಡ ಸಂಭವಿಸುತ್ತೆ. ಆದ್ದರಿಂದ ಈ ದೀಪಾವಳಿ ನಮಗೆ ಯಾವುದೇ ಅನಾಹುತ ಆಗಬಾರ್ದು ಅಂದರೆ ಈ ಕಲಬೆರಕೆ ವಸ್ತುಗಳನ್ನು ಬಳಸಬಾರದು. ಮತ್ತು ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಾವು ನಮ್ಮ ಮನೆಯಲ್ಲೇ
ಬಳಸಬೇಕು. ಒಂದು ಸಿಹಿ ಪದಾರ್ಥ ತಯಾರಾದರೆ ಬೇಕರಿಯಲ್ಲಿ ಅಥವಾ ಸ್ವೀಟ್ಸ್ನಲ್ಲಿ ಅದರ ಜೀವಿತಾವಧಿ ಕಾಲಾವಧಿ ಕೇವಲ 10-15 ದಿವಸ ಮಾತ್ರ. ಆಮೇಲೆ ಅದರೊಳಗಡೆ ಬ್ಯಾಕ್ಟೀರಿಯಸ್ ಬರ್ತಾ ಇರುತ್ತೆ, ಆ ಬ್ಯಾಕ್ಟೀರಿಯಸ್ಸಿಂದ ಸಾವಾಗತ್ತೆ. ಆದ್ದರಿಂದ ದಯವಿಟ್ಟು ಸಿಹಿ ತಿನ್ನೋರು ಕೂಡ ಇದನ್ನು ಕಡಿಮೆ ಮಾಡಿ ಆದಷ್ಟು ಮನೆಯಲ್ಲೇ ತಯಾರಾದ ಕಲಬೆರಕೆ ಇಲ್ಲದ ವಸ್ತುಗಳನ್ನು ಬಳಸಬೇಕು. ದೀಪಾವಳಿ ಬೆಳಕಿನ ಹಬ್ಬ, ಜ್ಞಾನದ ಹಬ್ಬ. ಅದರಿಂದ ಈ ಬೆಳಕು ಮತ್ತು ಜ್ಞಾನದ ಹಬ್ಬದಲ್ಲಿ ನಾವುಗಳು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗತ್ತೆ. ಸಾಮಾನ್ಯ ಹೀಗೆ ತ್ರಿಮೂರ್ತಿಗಳು ಅಲ್ಲದೆ ನಮ್ಮ ಲಕ್ಷ್ಮೀ, ಸರಸ್ವತಿ ಮತ್ತು ದುರ್ಗೆ, ಪಾರ್ವತಿ ಈ ಸನ್ನಿಧಾನವೂ ಕೂಡ ದೀಪಗಳಲ್ಲಿ ಇರುತ್ತೆ. ಲಕ್ಷ್ಮೀ ಸನ್ನಿಧಾನ, ನಮ್ಮ ಸರಸ್ವತಿ ಮತ್ತು ದುರ್ಗೆ ಪಾರ್ವತಿ ಸನ್ನಿಧಾನ ಇರುತ್ತೆ. ಲಕ್ಷ್ಮಿ ಎಲ್ಲಿರ್ತಾಳೆ ಅಂದರೆ ಯಾರ ಮನೆಯಲ್ಲಿ ಗಲೀಜು ಕೊಳಕು ಇರಲ್ಲ, ಶುಭ್ರವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ. ದೀಪಾವಳಿ ದಿನ ಪ್ರತಿಯೊಬ್ಬರ ಮನೆಗೆ ಲಕ್ಷ್ಮಿ ಆಗಮನವಾಗತ್ತೆ. ಆಗಮನಕ್ಕೆ ಮುಂಚೆ ಮನೆ ಬಾಗಿಲನ್ನು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು, ರಂಗೋಲಿ ಹಾಕಿರಬೇಕು, ದೀಪ ಬೆಳಗಿರಬೇಕು. ಎಲ್ಲಿ ಕಚ್ಚಡ ಬೇರೆ ಬೇರೆ ವಸ್ತುಗಳು ಇಟ್ಟಿರ್ತಾರೆ, ಹಳೆಯ ಪಾತ್ರೆ ಇರೋದು, ಹರಿದೋದ ಪಾತ್ರೆ ಇರೋದು, ಪರಕೆ ಇರೋದು, ಹಳೆಯ ಬಟ್ಟೆ, ಯಾವ ಕೊಳಕು ವಸ್ತುಗಳು ಮನೆಯಲ್ಲಿ ಇರುತ್ತೆ ಅಲ್ಲಿ ಲಕ್ಷ್ಮಿ ವಾಸ ಮಾಡೋದಿಲ್ಲ. ಲಕ್ಷ್ಮಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ವಚ್ಛತೆ, ಶುಭ್ರತೆ. ಆ ಸ್ವಚ್ಛತೆ ಶುಭ್ರತೆ ಇದ್ದರೆ ಮಾತ್ರ ಆ ಲಕ್ಷ್ಮಿ ಸನ್ನಿಧಾನ ಆಗುತ್ತೆ. ಮನೆಗಳನ್ನು ಹಬ್ಬದಲ್ಲಿ ಶುಭ್ರವಾಗಿ ಸಾರಿಸಿ ರಂಗೋಲಿ ಹಾಕಿ ಶುಭ್ರವಾಸಲಿ. ಹಳೆಯ ವಸ್ತುಗಳು, ಬೇಡದ ವಸ್ತುಗಳಿದ್ದರೆ ಅದನ್ನು ಆಚೆಗೆ ಹಾಕಿ. ಈ ಹಳೆಯ ವಸ್ತುಗಳಿಂದ ಹಳೆ ಹಾಸಿಗೆ ಇರ್ಬೋದು, ಹಳೆಯ ಬಟ್ಟೆ, ಹರಿದೋದ ಬಟ್ಟೆ ಮತ್ತು ಯಾವುದೇ ಒಂದು ಹಳೆಯ ವಸ್ತು ಇದ್ದರೆ ಅಲ್ಲಿ ದಾರಿದ್ರ್ಯ ಬರುತ್ತೆ, ಅಲ್ಲಿ ಲಕ್ಷ್ಮಿ ವಾಸ ಇರೋದಿಲ್ಲ. ಮತ್ತು ಉತ್ತರ ಭಾರತದಲ್ಲಿ ಈ ಲಕ್ಷ್ಮೀ ಪೂಜೆನ ವಿಶೇಷವಾಗಿ ಮಾಡ್ತಾರೆ. ಅಂದು ತಮ್ಮ ಲೆಕ್ಕವನ್ನು ಹೊಸದಾಗಿ ಬರೀತಾರೆ. ಈ ಉತ್ತರ ಭಾರತ ಎಲ್ಲ ರಾಜ್ಯಗಳು ಕೂಡ ಈ ಲೆಕ್ಕದ ಹೊಸ ಲೆಕ್ಕವನ್ನು ಈ ದೀಪಾವಳಿ ಹಬ್ಬದ ದಿನ ಮಾಡ್ತಾರೆ. ಲಕ್ಷ್ಮಿಗೆ ಗೌರವ ಕೊಡ್ತಾರೆ, ಲಕ್ಷ್ಮಿಗೆ ಆರಾಧಿಸ್ತಾರೆ. ಮಹಾಗಣಪತಿ, ಲಕ್ಷ್ಮೀ, ಸರಸ್ವತಿ ಪೂಜೆ ಇದನ್ನು ನಮ್ಮ ನಾರ್ತ್ ಒಳಗೆ ಉತ್ತರ ಭಾರತ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ, ವಿಶೇಷವಾಗಿ ಮಾಡ್ತಾರೆ. ಅದರಿಂದ ಪ್ರತಿಯೊಬ್ಬರಿಗೂ ನಮ್ಮ ದಾರಿದ್ರ್ಯ ಹೋಗಬೇಕು, ನಮ್ಮ ರೋಗ ಹೋಗಬೇಕು, ನಮಗೆ ಬುದ್ಧಿ ಜ್ಞಾನ ಬರಬೇಕಂದ್ರೆ ದೀಪಾವಳಿಯನ್ನು ದೀಪ ಬೆಳಗಿಸಬೇಕು. ದೀಪ ಬೆಳಗಿಸಿ ನಮ್ಮ ರೋಗ ರುಜಿನಗಳನ್ನು, ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬಹುದು ಅಂತ ತಿಳಿಸುತ್ತಾ ಈ ದೀಪಾವಳಿ ಅತ್ಯಂತ ಬೆಳಕಿನ ಹಬ್ಬ. ಕತ್ತಲೆ ಹೋಗಬೇಕು, ಬೆಳಕು ಬರಬೇಕು, ನಮಗೆ ಉದ್ಯೋಗ ಸಿಗಬೇಕು, ಹಣ ಬರಬೇಕು, ಹಣ ನಿಲ್ಲಬೇಕು ಅಂದರೆ ಈ ದೀಪಗಳು ಹಚ್ಚೋದ್ರ ಮಾತ್ರ ಸಾಧ್ಯ ಇದೆ. ಅದರಿಂದ ದೀಪಗಳಲ್ಲಿ 2-3 ಥರ ದೀಪ ಬರುತ್ತೆ. ಕರೆಂಟ್ ದೀಪ ಸೀರಿಯಲ್ ಸೆಟ್ ಹಾಕ್ತಾರೆ, ಅದು ಹುಷಾರಾಗಿರಬೇಕು. ಮತ್ತು ಮೇಣದ ಬತ್ತಿ ದೀಪ ಅಂಟಿಸ್ತಾರೆ, ಅದು ಕೂಡ ಅಂಟಿಸಲಾದೆ. ಎಳ್ಳೆಣ್ಣೆ ದೀಪವನ್ನೇ ದೀಪಗಳ ಸಾಲಲ್ಲಿ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಅಂಟಿಸ್ತಾರೆ. ಮತ್ತು ವಿಶೇಷ ಏನಂದರೆ ಪ್ರತಿಯೊಬ್ಬ ಮಠದ ಯತಿಗಳು ಯಾರು ಸನ್ಯಾಸರು ತಗೊಂಡಿದ್ದಾರೆ, ಎಲ್ಲ ಧರ್ಮದವರು ಕೂಡ ಅಭ್ಯಂಜನ ಸ್ನಾನ ಮಾಡಲೇಬೇಕು. ತಲೆಗೆ ಸ್ನಾನ ಮಾಡಬೇಕು, ಎಣ್ಣೆ ಸ್ನಾನ ಮಾಡಬೇಕು. ಎಣ್ಣೆ ಸ್ನಾನ ಮಾಡಿದರೆ ಆ ಒಂದು ಪಾಪ ಹೋಗುತ್ತೆ, ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಇಲ್ಲದೇ ಬೇರೆ ರೂಪ ಬರುತ್ತೆ ಅಂತಾರೆ, ಆ ಪಿಶಾಚಿ ಆಗ್ತಾರೆ, ಏನೋ ಹೇಳ್ತಾರೆ. ಆದರೆ ಅಭ್ಯಂಜನ ಸ್ನಾನ ಯತಿಗಳಿಗೆ ಕೂಡ ಬೇಕು. ಎಲ್ಲ ಧರ್ಮದವರು ಕ್ರಿಶ್ಚಿಯನ್ ಮಾಡ್ತಾರೆ, ಮುಸಲ್ಮಾನರು ಕೂಡ ಅವರವರ ಹಬ್ಬದಲ್ಲಿ ಮಾಡ್ತಾರೆ. ನಾವು ಹಿಂದೂಗಳಾಗಿ ದೀಪಾವಳಿ ದಿನ ಅಭ್ಯಂಜನ ಸ್ನಾನ ಮಾಡಿದರೆ ನಮ್ಮ ಪಾಪಗಳಾಗತ್ತೆ, ನಮ್ಮ ಕೊಳೆ ನಾಶವಾಗತ್ತೆ, ಮತ್ತು ಅನೇಕ ಕ್ರಿಮಿಕೀಟಗಳು ಹುಟ್ಟತ್ತೆ ಈ ದೀಪದ ಮೂಲಕ, ಅದು ಹೋಗುತ್ತೆ. ಹೀಗೆ ದೀಪಾವಳಿ ಆರೋಗ್ಯ ದೃಷ್ಟಿಯಿಂದ, ಐಶ್ವರ್ಯ ದೃಷ್ಟಿಯಿಂದ ಅಂಟಿಸಬೇಕು. ದೀಪಾವಳಿ ಪ್ರತಿಯೊಬ್ಬರ ಸಂತೋಷ, ನಿಲುವು ಕೊಡುತ್ತೆ. ಆ ನಿಲುವನ್ನು ಹಂಚಿಕೊಳ್ಳೋಣ. ಈ ಭಾರತ ದರ್ಶನ ಮಾಲಿಕೆ ದೀಪಾವಳಿ ಸಂಚಿಕೆಯ ಮೂಲಕ ಈ ದೀಪಾವಳಿ ಮಹತ್ವ ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಆಚರಿಸ್ತಾರೆ. ಇದನ್ನು ನಾವು ಕೂಡ ಸಂಭ್ರಮಿಸೋಣ. ಅದರ ಅನಾಹುತಗಳು ಆಗದಂತೆ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಬೇಕು. ವಯೋವೃದ್ಧರು ತಮ್ಮ ಆರೋಗ್ಯವನ್ನು ತಾಪೇ ಕಾಪಾಡಿಕೊಳ್ಬೇಕು. ಈ ಪೊಲೀಸ್ ವ್ಯವಸ್ಥೆ ಅಂತ ಇದೆ, ಅವರು 8 ಗಂಟೆಯಿಂದ 10 ಗಂಟೆ ತನಕ ಮಾತ್ರ ಕೊಟ್ಟಿದ್ದಾರೆ. ಅಪಾಯಕಾರಿ ಪಟಾಕಿ ಹೊಡೆಯೋಲ್ಲ, ಇದರ ಗಮನ ಕೊಡಬೇಕು. ಸರ್ಕಾರ ಕೂಡ ಈ ಭಾರತ ಸುಪ್ರೀಂ ಕೋರ್ಟ್ ಆಗಲೇ ಆದೇಶ ಕೊಟ್ಟಿದೆ, ಯಾವ ರೀತಿ ಪಟಾಕಿ ಹೊಡಿಬೇಕು. ಹಸಿರು ಪಟಾಕಿಗೆ ಹಸಿರು ಮಂಡಳಿ ನಿರ್ದೇಶನ ಏನಿದೆ ಇದನ್ನು ಪಾಲಿಸೋಣ. ಎಲ್ಲರೂ ಸುಖವಾಗೋಣ. ಸರ್ವೇ ಜನ ಸುಖಿನೋ ಬಂತು. ಶ್ರೀಕೃಷ್ಣಾರ್ಪಣಮಸ್ತು. ಇಂತಿ ಯಲಹಂಕದ ಕೆ. ಸುಜಯ್ ಕುಮಾರ್.